ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆವಣಿ ಹೋಬಳಿ ಊರುಕುಂಟುಮಿಟ್ಟೂರು ಗ್ರಾಮ ಪಂಚಾಯಿತಿಗೆ ಸೇರಿದ ನಾಗಸಂದ್ರ ಗ್ರಾಮದ ನಿವಾಸಿಯಾದ ಪಾರಂಪರಿಕ ವೈದ್ಯರಾದ ಪಂಡಿತ್ ಡಾ ಹರೀಶ್ ಬಾಬು ಕೋಲಾರ ಜಿಲ್ಲಾ ಪಂಚಾಯತ್ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಸದಸ್ಯರಾಗಿದ್ದಾರೆ. ಇವರು ಸುಮಾರು 25 ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 200 ವರ್ಷಗಳಿಂದ ಹರೀಶ್ ಬಾಬು ಪೂರ್ವಿಕರ ಹಿಂದಿನ ಕಾಲದಿಂದಲೂ ಪಾರಂಪರಿಕ ವೈದ್ಯ ವೃತ್ತಿಯಲ್ಲಿ ಅನುಸರಿಸಿಕೊಂಡು ಬಂದಿದ್ದಾರೆ. ಈ ವಿದ್ಯೆಯನ್ನು ಹರೀಶ್ ಬಾಬು ತಮ್ಮ ಪೂರ್ವಿಕರಿಂದ ಕಲಿತಿದ್ದು, ಹರೀಶ್ ಬಾಬು ಸ್ನಾತಕೋತ್ತರ ಪದವಿಯಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇವರು ಪೂರ್ವಿಕರಿಂದ ಆಯುರ್ವೇದ, ಸಿದ್ಧಿ ಮತ್ತು ವಾಸ್ತುಶಾಸ್ತ್ರ ಮತ್ತು ಇತರೆ ವಿದ್ಯೆಗಳನ್ನು ಗುರುಗಳಿಂದ ಕಲಿತಿದ್ದಾರೆ. ಜಿಲ್ಲೆ ಮತ್ತು ಅಂತಾರಾಷ್ಟ್ರೀಯ ತರಬೇತಿ ಕಾರ್ಯಾಗಾರಗಳಿಂದ ಹಲವು ವಿಷಯಗಳನ್ನು ತಿಳಿದುಕೊಂಡಿರುತ್ತಾರೆ. ಇವರು ಸುಮಾರು ಪ್ರಶಸ್ತಿಗಳನ್ನು ಸಹ ಪಡೆದಿರುತ್ತಾರೆ. ದ ರಿಯಲ್ ಹೀರೋ ಪ್ರಶಸ್ತಿ, ವಿಶ್ವಂಬರ ಉತ್ತಮ ಸೇವಾ ಪುರಸ್ಕಾರ, ಪುಟ್ಟಿ ಶ್ರೀರಾಮುಲು ಅಂತಾರಾಷ್ಟ್ರೀಯ ಉತ್ತಮ ಸೇವಾ ಪುರಸ್ಕಾರ, ಸ್ವಾಮಿ ವಿವೇಕಾನಂದ ಉತ್ತಮ ಸೇವಾ ಪುರಸ್ಕಾರ, ಛತ್ರಪತಿ ಶಿವಾಜಿ ಉತ್ತಮ ಸೇವಾ ಪುರಸ್ಕಾರ, 2021ರಲ್ಲಿ ಆಸ್ಕರ್ ಪ್ರಶಸ್ತಿ, ವೈದ್ಯ ರತ್ನ ಪ್ರಶಸ್ತಿ, 2021ರಲ್ಲಿ ಮೆಚ್ಚುಗೆ ಪ್ರಶಸ್ತಿ, ಶ್ರೇಷ್ಠ ಪ್ರಶಸ್ತಿ, ಕೋವಿಡ್-19 ಯೋಧರ ಗೌರವ ಪ್ರಶಸ್ತಿ, ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆದಿಚುಂಚನಗಿರಿ ಮಠದ ರಾಜ್ಯ ಮಟ್ಟದ 14ನೇ ಆಚಾರ್ಯ ವೃತ್ತಿ ಶಿಕ್ಷಣ ಪ್ರಶಸ್ತಿ, ಈ ರೀತಿಯಲ್ಲಿ ಸುಮಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರು ಸುಮಾರು ವಿದ್ಯಾಸಂಸ್ಥೆಗಳಲ್ಲಿ 8 ಲಕ್ಷದಿಂದ 10 ಲಕ್ಷದವರೆಗೂ ವಿದ್ಯಾರ್ಥಿಗಳಿಗೆ ಗಿಡಮೂಲಿಕೆಗಳ ಸಂರಕ್ಷಣೆ ಮತ್ತು ಅದರ ಉಪಯೋಗದ ಬಗ್ಗೆ ಉಚಿತ ತರಬೇತಿ ನೀಡಿದ್ದಾರೆ. ಇವರ ಸಾಧನೆಗೆ ಮೆಚ್ಚಿ ಬೆಂಗಳೂರು ಕೆಂಪೇಗೌಡ ನಗರದ ರಾಮಕೃಷ್ಣ ಬಡಾವಣೆಯಲ್ಲಿರುವ ಉದಯ ಭಾನು ಕಲಾ ಸಂಘದಿಂದ ರಾಜ್ಯ ಮಟ್ಟದ ರಾಜ್ಕುಮಾರ್ ಅಪೋರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರ ಸಾಧನೆ ಜಿಲ್ಲಾ ಮಟ್ಟದಲ್ಲಿ ಮಹತ್ತರವಾಗಿದೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕುಮಾರಿ ಸಮನ್ವಿತ್ ಶ್ಯಾಮ್ ಸುಂದರ ಸಿದ್ದು, ದಿವ್ಯಾ ಎಸ್ ಕೃಷ್ಣಮೂರ್ತಿ, ಶ್ರೀಮತಿ ಸಾವಿತ್ರಿ ಬಿಜಾಪುರ, ಎನ್ ದೇಶಿಕಾ, ಯಶಸ್ವಿ ಎಸ್, ಶ್ರೀಮತಿ ಆಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. 90,000 ಫೋಟೋ ಸ್ಟೇಷನ್ ಕಮ್ಮಿ ಇಲ್ಲ. ಚಪ್ಪಾಳೆ ಮೂಲಕ ಸಭಿಕರೆಲ್ಲ